ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 271ನೆಯ ಅಧ್ಯಾಯವಾದ ರಾಜವಂಶವರ್ಣನ, ಕಲಿಯುಗದಲ್ಲಿ ಆಳುವ ಇಕ್ಷ್ವಾಕು ವಂಶದ ಮತ್ತು ಮಗಧ ಸಂತತಿಯ ಭವಿಷ್ಯದ್ರಾಜರ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಕೇಳುತ್ತಾರೆ, ಓ ಸೂತ ಮಹರ್ಷಿ, ಪುರುವಿನ ವಂಶದಲ್ಲಿ ಹಿಂದೆ ಜನಿಸಿದ ಮತ್ತು ಮುಂದೆ ಜನಿಸಲಿರುವ ರಾಜರೆಲ್ಲರನ್ನೂ ಹೇಳಿದೆ. ಸೂರ್ಯವಂಶದಲ್ಲಿ ಇನ್ನು ಮುಂದೆ ಯಾವ ಯಾವ ರಾಜರು ಆಳುವರೆಂಬುದನ್ನು ತಿಳಿಸು. ಕೀರ್ತಿಶಾಲಿಗಳಾದ ಯದುವಂಶ ರಾಜರಲ್ಲಿ ಯಾರು ಯಾರು ಕಲಿಯುಗದಲ್ಲಿ ರಾಜ್ಯಭಾರ ಮಾಡುವರೋ ಅವರ ಹೆಸರನ್ನೂ ಕೂಡ ನಮಗೆ ತಿಳಿಯ ಹೇಳು. ಈ ವಂಶದ ಕೊನೆಯಲ್ಲಿ ಇನ್ನು ಯಾವ ಯಾವ ಮನೆತನದವರು ಅರಸುತನ ಮಾಡುವರೋ ಅವರ ವೃತ್ತಾಂತವನ್ನು ಕೂಡ ಅನುಕ್ರಮವಾಗಿ ಸಂಕ್ಷೇಪದಿಂದ ತಿಳಿಸು. ಸೂತಮುನಿಯು ಹೇಳುತ್ತಾರೆ, ವೀರನಾದ ಉರುಕ್ಷಯನೆಂಬ ರಾಜನು ಬೃಹದ್ಬಲನ ಮಗ.
ಮಹಾಯಶಸ್ವಿಯಾದ ವತ್ಸದ್ರೋಹನೆಂಬವನು ಇವನ ಪುತ್ರ. ವತ್ಸದ್ರೋಹನಿಗೆ ಪ್ರತಿವ್ಯೋಮನೂ ಅವನಿಗೆ ದಿವಾಕರನೂ ಮಕ್ಕಳಾಗಿರುವರು. ದಿವಾಕರನಿಗೆ ಮಧ್ಯದೇಶದಲ್ಲಿರುವ ಅಯೋಧ್ಯ ನಗರವು ರಾಜಧಾನಿಯಾಗುವುದು. ದಿವಾಕರನಿಗೆ ಅಪರಿಮಿತ ಕೀರ್ತಿವಂತನಾದ ಸಹದೇವನೆಂಬ ಮಗನು ಹುಟ್ಟುವನು. ಇವನಿಗೆ ಮಹಾತ್ಮನಾದ ಧ್ರುವಾಶ್ವನೆಂಬ ರಾಜನು ಮಗನಾಗುವನು. ವಿಶೇಷ ಮಹಿಮಾಶಾಲಿಯಾದ ಪ್ರತೀಪಾಶ್ವನು ಧ್ರುವಾಶ್ವನಿಗೂ ಸುಪ್ರತೀಪನು ಪ್ರತಿಪಾಶ್ವನಿಗೂ ಸುತರಾಗಿ ಜನಿಸುವರು. ಅವನಿಗೆ ಮರುದೇವನು ಮರುದೇವನಿಗೆ ಸುನಕ್ಷತ್ರನೂ ಪುತ್ರರಾಗುವರು. ಶತ್ರುಗಳನ್ನು ತಲ್ಲಣಗೊಳಿಸುವ ಕಿನ್ನರಾಶ್ವನು ಸುನಕ್ಷತ್ರನಿಗೆ ಮಗನಾಗುವನು. ಕಿನ್ನರಾಶ್ವನಿಂದ ಮಹಾಮಹಿಮನಾದ ಅಂತರಿಕ್ಷನು ಹುಟ್ಟುವನು. ಅಂತರಿಕ್ಷನಿಗೆ ಸುಷೇಣನು ಶತ್ರುಗಳನ್ನು ಜಯಿಸುವ ಸುಮಿತ್ರನು ಪುತ್ರರಾಗಿ ಜನಿಸುವರು. ಸುಮಿತ್ರನ ಮಗ ಬೃಹದ್ರಾಜ. ಬೃಹದ್ರಾಜನಿಗೆ ವೀರ್ಯವಂತನೂ ಧರ್ಮನಿರತನಾದ ಕೃತಂಜಯನೂ ಮಕ್ಕಳಾಗುವರು. ವಿದ್ಯಾವಂತನಾದ ರಣೇಜಯನು ಕೃತಂಜಯನಿಗೂ ವೀರನಾದ ಸಂಜಯ ರಾಜನು ರಣೇಜಯನಿಗೂ ಸುತರಾಗುವರು. ಶಾಕ್ಯನು ಸಂಜಯನ ಮಗ. ಅವನ ಮಗ ಶುದ್ಧೋಧನ ರಾಜ. ಅವನಿಗೆ ಸಿದ್ಧಾರ್ಥನು ಪುತ್ರನಾಗಿ ಜನಿಸುವನು. ಸಿದ್ಧಾರ್ಥನ ಮಗನಿಗೆ ಪುಷ್ಕಲನೆಂದು ಹೆಸರು. ಅವನಿಂದ ಪ್ರಸೇನಜಿತನು, ಪ್ರಸೇನಜಿತನಿಂದ ಕ್ಷುದ್ರಕನು, ಆತನಿಂದ ಕುಲಕನು, ಕುಲಕನಿಂದ ಸುರಥನು ಜನ್ಮ ತಾಳುವರು. ಸುರಥನಿಗೆ ಸುಮಿತ್ರನೆಂಬ ಪುತ್ರನು ಉದಯಿಸುವನು. ಇವನೇ ಕೊನೆಯ ರಾಜ. ಕಲಿಯುಗದಲ್ಲಿ ಮುಂದೆ ಹುಟ್ಟಲಿರುವ ಇಕ್ಷ್ವಾಕು ವಂಶದ ರಾಜರೆಲ್ಲರನ್ನೂ ಹೇಳಿದಂತಾಯಿತು. ಬೃಹದ್ಬಲನ ಕುಲದಲ್ಲಿ ಹುಟ್ಟಿ ವಂಶಕ್ಕೆ ಕೀರ್ತಿಯನ್ನು ತರುವ ರಾಜರು ಹಲವರಿರುವರು. ಅವರ ವಿಷಯವಾಗಿ ಪ್ರಾಚೀನರಾದ ಬ್ರಾಹ್ಮಣರು ಈ ಮುಂದಿನ ಮಾತನ್ನು ಹೇಳಿದ್ದಾರೆ. ಈ ಇಕ್ಷ್ವಾಕು ವಂಶವು ಸುಮಿತ್ರನೊಡನೆ ಕೊನೆಗಾಣುವುದು. ಆತನು ಕಲಿಯುಗದಲ್ಲಿ ಅರಸನಾಗುವನು. ಅಲ್ಲಿಗೆ ಈ ವಂಶವು ತುದಿಯನ್ನು ಮುಟ್ಟುವುದು. ಮನು ಚಕ್ರವರ್ತಿಯ ವಂಶವು ಈ ತೆರನಾಗಿರುವುದು. ಇದರ ವಿಷಯವನ್ನು ಹಿಂದೆಯೇ ಹೇಳಿದ್ದೇನೆ. ಇನ್ನು ಮುಂದೆ ಮಗಧ ದೇಶಾಧಿಪತಿಗಳಾದ ಬೃಹದ್ರಥರ ವೃತ್ತಾಂತವನ್ನು ಹೇಳುವೆನು. ಜರಾಸಂಧನಿಗಿಂತಲೂ ಪೂರ್ವದಲ್ಲಿ ಸಹದೇವನ ವಂಶದಲ್ಲಿ ಅವರು ಹುಟ್ಟಿದರು. ಅವರಲ್ಲಿ ಹಿಂದೆ ಇದ್ದವರು, ಈಗ ಇರುವವರು ಮತ್ತು ಮುಂದೆ ಹುಟ್ಟುವವರು ಇವರೆಲ್ಲರನ್ನೂ ಹೇಳುವೆನು ಕೇಳಿ. ಭಾರತ ಯುದ್ಧವು ನಡೆಯಿತು. ಸಹದೇವನು ಮಡಿದನು. ಅವನ ಮಗನಾದ ಸೋಮಾದಿಯು ಗಿರಿವ್ರಜ ನಗರದಲ್ಲಿ ರಾಜನಾಗಿ 58 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದನು. ಅವನ ವಂಶದಲ್ಲಿ ಜನಿಸಿದ ಶ್ರುತಶ್ರವನು 64 ವರ್ಷಗಳ ಕಾಲ ದೊರೆಯಾಗಿದ್ದನು. ಅಪ್ರತೀಪಿಯು 36 ವರ್ಷ ರಾಜ್ಯಭಾರ ಮಾಡಿದನು. ನಿರಮಿತ್ರನು 40 ವರ್ಷಗಳ ಕಾಲ ಆಳಿ ಸ್ವರ್ಗವನ್ನೇರಿದನು. ಸುರಕ್ಷನು 56 ವರ್ಷವೂ
ಬೃಹತ್ಕರ್ಮನು 23 ವರ್ಷವೂ ನೆಲವನ್ನಾಳಿದರು. ಸೇನಜಿತುವು 50 ವರ್ಷಗಳ ಕಾಲ ಭೂ ಪರಿಪಾಲನ ಮಾಡಿ ಕಾಲವಾದನು. ಬಳಿಕ ರಾಜ್ಯಕ್ಕೆ ಬಂದ ಸಂಜಯನು 40 ವರ್ಷ ಪೃಥ್ವೀಪತಿಯಾಗಿರುವನು. ವಿಭುವು 28 ವರ್ಷವೂ ಶುಚಿಯು 58 ವರ್ಷವೂ ರಾಜ್ಯವನ್ನಾಳುವರು. ಕ್ಷೇಮರಾಜನು 28 ವರ್ಷ ಭೂಮಿಯನ್ನು ಪಾಲಿಸುವನು. ಪ್ರತಾಪಶಾಲಿಯಾದ ಅನುವ್ರತನು 64 ವರ್ಷ ದೊರೆತನವನ್ನು ನಡೆಸುವನು. ಸುನೇತ್ರನು 25 ವರ್ಷ ಪೊಡವಿಯನ್ನು ಆಳುವನು. ನಿವೃತ್ತಿ 58 ವರ್ಷ ಈ ಭೂಮಂಡಲವನ್ನು ಪಾಲಿಸುವನು. ಅವನ ತರುವಾಯ ತ್ರಿನೇತ್ರನು 28 ವರ್ಷಗಳ ಕಾಲ ದೊರೆಯಾಗಿರುವನು. ದ್ಯುಮತ್ಸೇನನು ಮುಂದೆ 48 ವರ್ಷ ರಾಜ್ಯಭಾರ ಮಾಡುವನು. ಮಹೀನೇತ್ರನು 33 ವರ್ಷ ಸಿಂಹಾಸನದ ಮೇಲೆ ವಿರಾಜಿಸುವನು. ಅಚಲನು ಆ ಬಳಿಕ 32 ವರ್ಷ ಪಟ್ಟದಲ್ಲಿರುವನು. ರಿಪುಂಜಯನು 50 ವರ್ಷ ರಾಜ್ಯವನ್ನು ಅನುಭವಿಸುವನು. ಈ 32 ಜನ ಅರಸರು ಬೃಹದ್ರಥನ ವಂಶಜರು, ಮುಂದೆ ಬರತಕ್ಕವರು. ಇವರ ರಾಜ್ಯಭಾರ ಒಟ್ಟು 1000 ವರ್ಷ ನಡೆಯುವುದು. ಪುಲಕನೆಂಬ ಕ್ಷತ್ರಿಯ ವೀರ ಬಾಲಕನು ಮುಂದಿನ ರಾಜರನ್ನು ಗೆದ್ದು ಅರಸನಾಗುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ರಾಜವಂಶಾನುಕೀರ್ತನ ಏಕಸಪ್ತತ್ಯಧಿಕ ದ್ವಿಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 272ನೆಯ ಅಧ್ಯಾಯವಾದ ರಾಜವಂಶವರ್ಣನ, ಬೃಹದ್ರಥರು, ಪುಲಕರು, ಶಿಶುನಾಕರು, ನಂದರು ಮುಂತಾದ ಬೇರೆ ಬೇರೆ ವಂಶದ ರಾಜರ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.